ಈಗ ಕೆಲವೊಂದು ಸೂಚನೆ ಬಂದವು. ಅದರ ಪ್ರಕಾರ ಗೋಕಾಕ ನಗರಸಭೆ ವ್ಯಾಪ್ತಿಯಲ್ಲಿ ಬರುವಂತ ನಗರಸಭೆ ಇರ್ಬೋದು ಮತ್ತು ನಗರಸಭೆ ಸಂಬಂಧಪಟ್ಟ ನಮ್ಮ ಮೆಂಬರ್ಗಳು ಸಂಬಂಧಿಕರು ಯಾರು ಅವರೆಲ್ಲ ಜಾಗಗಳ ಬಹಳ ಕಮ್ಮಿ ಬಾಡಿಗೆಯಲ್ಲೇ ಬಂದವ್ರ ಪಾಪ ಅಂತ ನಕ್ಕೋದು ಹೋಗ್ಬೇಕು. ಈಗ ನಮ್ಮ ಗೋಕಾಕ ಜಾತ್ರೆಗೆ ಬಂದು ಈಗ ಬಾಡಿಗೆ ಯಾಕಂದ್ರೆ ಉದಾಹರಣೆ 90 ಫ್ಯಾಕ್ಟ್ರಿ ನಾವು ನೋಡ್ತೇವೆ, ಸಿಕ್ಕಾಪಟ್ಟೆ ಬಾಡಿಗೆ ಮಾಡ್ತಾರೆ. ಅದ್ರ ಬಗ್ಗೆ ನಮ್ದು ಹಿಂದಿನ 5 ಎಕರೆ ಹಿಲ್ಕಂಡು 5 ಎಕರೆ ಮುನ್ಸಿಪಾಲಿಟಿ ಇದೆ. ಅಲ್ಲಿನ ನಾಟಕ ಇರ್ಬೋದು ಮತ್ತು ಏನಾದ್ರು ಏನೇಂದ್ರೆ ನೀವು ನಗರಸಭೆ ನೀವು ಮಿನಿಮಮ್ ಬಾಡಿಗೆ ಅಂತ ಅನೌನ್ಸ್ ಮಾಡ್ಬಿಡಿ, ಇದ್ರ ಕೊಟ್ಬಿಡಿ. ಪಾಪ ಅವ್ರಿಗೆ ಒಳ್ಳೆದಾಕತಿ. ಮತ್ತು ಈಗ ಇನ್ನೊಂದು ಈ ಭಂಡಾರ ಮಾತಾಕ ಭಾಳ ಸ್ಟ್ರಿಕ್ಟ್ಲಿ ಕೆಮಿಕಲ್ ಮಿಕ್ಸ್ ಇದ್ರೆ ಅಂಗಡಿಯವ್ರ ಮೇಲೆ ಕೇಸ್ ಹಾಕೋಣ. ಕೆಮಿಕಲ್ ಮಾಡಿ ಅದ್ರಾಗೇನೋ ಬೋಗಸ್ ತಂದು ಎಲ್ಲರ ಹೊಟ್ಟ ಅಥವಾ ಕೆಮಿಕಲ್ ಹಾಕಿ ಭಂಡಾರ ತಂದ್ರೆ ನಾವು ಸೀರಿಯಸ್ಲಿ ಯಾರು ಮುಲಾಜಿಂದ ಯಾರ ನನ್ನ ಮನುಷ್ಯ ಇದ್ರೂ ನೇರವಾಗಿ ಜಪ್ತ್ ಮಾಡ್ತು ಅವ್ರನ್ನ ಕ್ರಿಮಿನಲ್ ಕೇಸ್ ಹಾಕೋದು. ಕ್ರಿಮಿನಲ್ ಮತ್ತು ಬಣ್ಣಾಟದಾಗ ಭಂಡಾರ ಆಡ್ತಾರೆ. ಬಹುಶಃ ಮಾಡಿ ಆಡ್ತಾರೆ. ನಾವು ಹಳಿ ಪದ್ಧತಿ ನಾವು ತೇರು ಮುಗಿದ ತಕ್ಷಣ ಸ್ಟ್ರಿಕ್ಟ್ಲಿ ಭಂಡಾರ ಆಡಂಗಿಲ್ಲ. ಯಾಕೆ ಹೆಣ್ಮಕ್ಳು ಜಳಕ ಮಾಡಿ ಎಲ್ಲ ಪಾಪದವ್ರನ್ನ ಭಂಡಾರ ಹಾಕೋದು. ತೇರು ಮುಗಿತ ಕೂಡ ಭಂಡಾರ ಒಟ್ಟರೆ ನಮ್ಮ ಜಾತ್ರೆ ಆಡ್ಬಾರ್ದು ಅಂತ ಕಂಪಲ್ಸರಿ ಮಾಡಿ. ಯಾಕೆ ಬೇರೆ ಊರ ಆಮೇಲೆ ಪರೀಕ್ಷೆ ಮಾಡ್ತಾರೆ ಜಾತ್ರೆಗೆ. ಭಂಡಾರದಾಗ ನಮ್ಮ ಲೋಕಲ್ ಮಂದಿ ಅಂತ ಯಾರು ಭಂಡಾರ ಇಂಟ್ರೆಸ್ಟ್ ಬಂದ್ರೆ ಜಾಯ್ನ್ ಆಗ್ತಾರೆ. ನಿಜವಾದ ಜನ ಭಂಡಾರ ಎದುರು ಸುತ್ತ ಹೊಡೆದು ಬರೋದಿಲ್ಲ. ಅದಕ್ಕೆ ನಮ್ಮ ತೇರು ಬಂದಂದ್ರೆ ಭಂಡಾರ ಕಂಪಲ್ಸರಿ ಬಂದಾಗಬೇಕು. ಮತ್ತೊಂದ್ಸಲ ರಿಪೀಟ್ ಮಾಡೋದಿಲ್ಲ. ಕೆಮಿಕಲ್